ಒಬ್ಬರ ಮನಸ್ಸನ್ನು ನೋಯಿಸುವುದು ಸಾಧನೆ ಅಲ್ಲ, ಒಬ್ಬರ ಮನಸ್ಸನ್ನು ಗೆಲ್ಲುವುದು, ಅವರ ಮನಸ್ಸನ್ನು ಪರಿವರ್ತನೆ ಮಾಡುವುದೇ ನಿಜವಾದ ಸಾಧನೆ. ನಾವು ಹೆಚ್ಚು ಚಿಂತೆ ಮಾಡಿದಷ್ಟು ಬದುಕು ಗೊಂದಲಮಯವಾಗುತ್ತದೆ. ಆದ್ದರಿಂದ ದೇವರೇ ನಮ್ಮ ಭವಿಷ್ಯದ ಬಗ್ಗೆ ನಿರ್ಧರಿಸಲಿ ಎಂದು ಬಿಟ್ಟು ಬಿಡಿ. ಪ್ರತಿಯೊಂದು ಬದಲಾವಣೆಯ ಹಿಂದೆ ಬಲವಾದ ಪ್ರೇರಣೆ ಇರುತ್ತೆ. ಜೀವನದಲ್ಲಿ ಎಲ್ಲವೂ ಇದ್ದಾಗ ನಿಮ್ಮವರು ಯಾರು ಎಂದು ಗೊತ್ತಾಗುವುದಿಲ್ಲ. ಜೀವನದಲ್ಲಿ ನೀವು ಎಲ್ಲವನ್ನು ಕಳೆದುಕೊಂಡಾಗ ನಿಮ್ಮವರು ಯಾರು ಅಂತ ನಿಮಗೆ ಗೊತ್ತಾಗುತ್ತದೆ. ನಾವು ಸಂಪಾದಿಸಿದ್ದ ಒಡವೆ, ವಸ್ತ್ರ, ಹಣ, ಆಸ್ತಿ, ಸಂಪತ್ತು ಇವೆಲ್ಲದಕ್ಕೂ ನಾವೇ ಕಾವಲುಗಾರರಾಗಬೇಕು. ಆದರೆ ನಾವು ಸಂಪಾದಿಸಿದ್ದ ದಾನ, ಧರ್ಮ, ವಿದ್ಯೆ, ಪುಣ್ಯ ಇವೆಲ್ಲವೂ ನಮಗೆ ಕಾವಲಾಗಿರುತ್ತದೆ. ಧರ್ಮದ ಏಟು ತುಂಬನೇ ಭಯಂಕರವಾಗಿರುತ್ತದೆ. ಸ್ನೇಹಿತರು, ನಮ್ಮ ಸಂಗ್ರಹವಾದ ಪುಣ್ಯ ಯಾವಾಗ ಮುಗಿದು ಹೋಗುತ್ತದೆ ಎಂದು ನಮಗೆ ತಿಳಿದಿರುವುದಿಲ್ಲ. ಪುಣ್ಯ ಮುಗಿದ ನಂತರ ಅಸಮರ್ಥ ರಾಜನು ಕೂಡ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಇರುತ್ತದೆ. ಆದ್ದರಿಂದ ಯಾರಿಂದ ಯಾರೊಂದಿಗಾದರೂ ಮೋಸ, ಕಪಟ, ವಂಚನೆ ಮಾಡಿ ಯಾರ ಆತ್ಮವನ್ನು ನೀವು ಮೋಸ ಮಾಡಬೇಡಿ. ಮೋಸ ಮಾಡುವ ಪ್ರತಿಯೊಬ್ಬರೂ ಹೇಳುವ ಒಂದೇ ಒಂದು ಮಾತು, ನಾನು ಆ ಥರದ ವ್ಯಕ್ತಿಯಲ್ಲ, ನನ್ನನ್ನು ನಂಬಿ ಎಂದು ಹೇಳುವುದು. ಯಾರನ್ನು ಕೂಡ ಜೀವನದಲ್ಲಿ ಕೀಳಾಗಿ ನೋಡಬೇಡಿ. ನಾಳೆ ಅವರ ಮುಂದೆ ಕೈಕಟ್ಟಿ ಕೂರುವ ಸಮಯ ನಿಮಗೂ ಬರಬಹುದು. ಆಡಿಕೊಳ್ಳುವ ಜನ ನೂರಾರು ಇದ್ದರೇನು, ನೋಡಿಕೊಳ್ಳಲು ಭಗವಂತ ಮೇಲಿದ್ದಾನೆ. ಇತರರ ಮಾತನ್ನು ಕೇಳಿ ತಲೆಕೆಡಿಸಿಕೊಳ್ಳದೆ ಮುಂದೆ ಸಾಗುವುದಷ್ಟೇ ನಮ್ಮ ಜೀವನ. ಮಸಣಕ್ಕೆ ಹೊರಟ ತೇರಿಗೆ ಎಷ್ಟೇ ಹೂವಿನ ಅಲಂಕಾರ ಮಾಡಿದರೂ ಕೂಡ ವ್ಯರ್ಥ. ಹಾಗೆ ಮನುಷ್ಯತ್ವದ ಅರಿವೇ ಇಲ್ಲದವನಿಗೆ ಎಷ್ಟೇ ಪ್ರೀತಿ ತೋರಿಸಿದರೂ ಕೂಡ ವ್ಯರ್ಥಾನೆ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್.